ಸಂತೋಷದಲ್ಲಿದ್ದಾರೆ. ಅವರು ಅವರ ತಾಯಿಗೋಸ್ಕರ ಈ ಥೆರಪಿಯನ್ನು ಮನೆಗೆ ಹಾಕಿಸ್ಕೊಂಡಿದ್ದಾರೆ ಅಂತ ಕೇಳ್ಕೊಂಡು ಬರುವ. ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ತಾಯಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಕೇಳ್ಕೊಂಡು ಬರುವ. ನಮಸ್ತೆ ಬ್ರದರ್. ಎಷ್ಟು ಟೈಮ್ ಇಂದ ಸರಾಕೆರಿಗೆ ಬಂದಿರಾ? ನಾನು ಒಂದೂವರೆ ತಿಂಗಳಾಯ್ತು. ಒಂದೂವರೆ ತಿಂಗಳಿಂದ. ನಂಬಿಕೆ ಇತ್ತು ನಿಮ್ಗೆ ಬರುವಾಗ? ನಿಮ್ಗೆ ಯಾರು ಹೇಳಿದ್ರು ಅದ್ರ ಬಗ್ಗೆ? ನಿಮ್ಗೆ ಇವರು ಯಶೋದಮ್ಮ ಹೇಳಿದ್ರು. ಅವ್ರು ಹೇಳುವಾಗ ನಿಮ್ಗೆ ನಂಬಿಕೆ ಇತ್ತ ಗುಣ ಆಗ್ಬೋದು, ಪ್ರಾಬ್ಲಮ್ ಒಳ್ಳೆ ಆಯ್ತು, ನಿಮ್ಗೂ ಆಗ್ತದೆ ಬನ್ನಿ ಅಂತ. ಅವರು ಸುಮಾರು ಕಮ್ಮಿ ಆಯ್ತಲ್ಲ ಎಷ್ಟದವರಿಗೆ, ಅವ್ರ ಜೀವ ದಪ್ಪ ಗೊತ್ತಾಯ್ತು. ಹೌದು, ಅವರದ್ದು ನೋಡಿ ನೀವು ಸಹ ಬಂದಿದ್ದೀರಾ. ಕಮ್ಮಿ ಅಂತ ಹೇಳಿದ್ರೆ ಸ್ವಲ್ಪ ಉಬ್ಬಸ ಮತ್ತ ಅಂತ ಹೇಳಿದ್ರೆ ಅವ್ರಿಗೆ ತಿರ್ಗ್ಲಿಕ್ಕೆ ಆಗುದಿಲ್ಲ ಇತ್ತು. ಈಗ ಸ್ವಲ್ಪ ತಿರುಗುದ್ರಲ್ಲಿ ಎಲ್ಲ ಒಂಚೂರು ಆಕ್ಟಿವ್ ಆಗಿದ್ದಾರೆ. 7 ವರ್ಷದಿಂದ ನೋಡಿದ್ದೀರಾ ನೀವು, ಅವಾಗೆಲ್ಲ ಹೇಗಿತ್ತು, ಈಗ ಹೇಗಿತ್ತು, ಈಗ ಆಕ್ಟಿವ್ ಆಗಿತ್ತು. ಈಗಂದ್ರೆ ಸೆರೆಕೆರೆ ಬಂದ್ರ ಮೇಲೆ ಸ್ವಲ್ಪ ಆಕ್ಟಿವ್ ಆದ್ರೂ ಅವು ಶಬ್ದ ಎಲ್ಲ ಈಗ ಅಷ್ಟಿಲ್ಲ. ಕೆಮ್ಮ ಇಲ್ದಿದ್ರೆ ಮಲ್ಕೊಳಕ್ ಕೆಮ್ಮ ಎಲ್ಲ ಜೋರ್ ಇರ್ತದೆ ಅವ್ರಿಗೆ. ಉಸಿರಾಟ ಬರ ಬರ ಈಗ ಸ್ವಲ್ಪ ಕಮ್ಮಿ. ನಂಬಿಕೆ ನೀವು ಹೇಳಿ ಅಮ್ಮನ ಬಗ್ಗೆ. ಅಮ್ಮ 7 ವರ್ಷದಿಂದ ಈ ದಮ್ಮಿನ ಸಮಸ್ಯೆ ಪಡಲ್ತಿದ್ದಾರಲ್ಲ, ಈಗ ಹೇಗಿದ್ದಾರೆ? ಸ್ವಲ್ಪ ಕಮ್ಮಿ ಉಂಟು, ಗಂಟು ನೋವು ಸ್ತಮ ಸ್ವಲ್ಪ ಉಂಟು, ಹಾಗೆ ಕೆಮ್ಮೆ ಡೈಲಿ ಥೆರಪಿ ಮಾಡಿದ್ರೆ ಕ್ಲಿಯರ್ ಆಗ್ತದೆ ಅಂತ ಹೇಳಿ ಮನೆಗೆ ಹಾಕಿಸ್ಕೊಳ್ಳಿ. ಈಗ ಪ್ರಾಬ್ಲಮ್ ಇರುವಾಗ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ? ಅಷ್ಟಂದ್ರೆ ರಾತ್ರಿ ಎಲ್ಲ ಇಡೀ ದಿನ ನಿದ್ರೆ ಇಲ್ಲ, ಕೂತ್ಕೊಳ್ಳೋದಷ್ಟೇ. ಅಡ್ಮಿಟ್ ಮಾಡ್ಲಿಕ್ಕೆ ಅವಾಗ ಎಷ್ಟು ಟೈಮ್ ಅಡ್ಮಿಟ್ ಮಾಡ್ತಾರೆ? ಒಂದ್ಸಲ ಮಾತ್ರ ಅಲ್ಲ, ಸುಮಾರು ಸಲ ಮಾಡಿದ್ದೆ. ಇಲ್ಲ 5-6 ದಿವಸ. ಹೌದು. ಇವಾಗ ನಿಮ್ಗೆ ಬಂದ ಮೇಲೆ ಒಂದು ದಿವಸ ಅಡ್ಮಿಟ್ ಮಾಡಿ, ಒಂದು ದಿವಸ ಅಡ್ಮಿಟ್ ಮಾಡಿ, ಅವಾಗ ಅಲ್ಲಿ ಒಂದು ಅರ್ಧ ಗಂಟೆ ರಫಿ ಕೊಡ್ತಾ ಇದ್ರು. ಇನ್ನು ಇಲ್ಲಿ ಅವರಿಗೆ ಬಂದ್ಬಿಟ್ಟು ತುಂಬಾ ಹೊತ್ತು ಮಾಡ್ಬೋದಲ್ವ, ಅದಕ್ಕೋಸ್ಕರ ಮನೆಗೆ ಹೇಗಾಗ್ತದೆ? ಇದಕ್ಕೆ ಹಾಕಿದ ಹಣ ಏನಾದ್ರು ಗುಣ ಆದ್ರೆ ವೇಸ್ಟ್ ಆಗುದು. ಗುಣ ಆದ್ರೆ ಫುಲ್ ಆಗಿ ಕಂಪ್ಲೀಟ್ ಆಗಿ ಖುಷಿ ಆಗ್ತದೆ. ಈಗ ನಂಬಿಕೆ ಗುಣ ಆಗ್ತದೆ ಅಂತ ನಂಬಿಕೆ ಥೆರಪಿ ಮಾಡಿದ್ರೆ ಗುಣ ಆಗ್ತದೆ. ಹಾಗೆ ನೋಡಿದ್ರು ಇವತ್ತಿನ ದಿವಸ ಅಮ್ಮ ಬಂದ್ಬಿಟ್ಟು ಹಾಗೆ ಕೊಟ್ಟು ಮನೆಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅಮ್ಮನ ಅಷ್ಟೊಂದು ಪ್ರಾಬ್ಲಮ್ ಅನ್ನ ಗುಣ ಮಾಡಿ ಯಾವಾಗಲೂ 30 ನಿಮಿಷ ಸರಾಸರಿ ಥೆರಪಿ ಮಾಡ್ತಾರೆ. ಈಗ ಬಂದ್ಬಿಟ್ಟು ಡೈಲಿ ಆಗಿ ಥೆರಪಿ ಮಾಡ್ತಾರೆ. ಹಾಗಾಗಿ 100% ರಿಸಲ್ಟ್ ಸಿಗಲಿಕ್ಕೋಸ್ಕರ ತುಂಬಾ ಹೊತ್ತು ಮನೆಗೆ ಹಾಕಿದ್ದಾರೆ. ಹಾಗೆ ನೀವು ಕೂಡ ಸರಾಸರಿಯಾಗಿ ಬಂದು